ಅವಳೇನು ಕೊಡಿಸ್ತಾಳಂತೆ. ಅವಳಿಗೇನು ಕೊಡ್ಸಲ್ಲ ನಾನು. ಇದು ನಮ್ಮ ಬೆಂಚ್, ಲಾಸ್ಟ್ ಬೆಂಚ್ ಇಷ್ಟ. ನಾನು ಹ್ಯಾಪಿ ಬರ್ತಾರೆ ಇಲ್ಲಿ ಮಾಡಿ. ಹ್ಯಾಪಿ ಬರ್ಡೇ ಟು ಗೈಸ್, ಭೂಮಿಗೂ ಇನ್ನೊಂದು ಗಿಫ್ಟ್ ಕೊಡ್ತಾಳಂತೆ ನನಗೆ. ಹ್ಯಾಪಿ ಬರ್ಡೇ ಟು ಯು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಕಾಲೇಜ್ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಎಷ್ಟೊಂದು ದಿನ ಆದಮೇಲೆ ತುಂಬ ಖುಷಿ ಆಗ್ತೈತಿ. 4 ಗಂಟೆ 10 ನಿಮಿಷ ಅಂತ 1 ಅವರ್ ಕಾಯಿಸವಳೆ. ಬಾ, ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿಂಗೆ? ಕಾಯಿಸಿ ಎಸ್ಮಲ್ಗೆ ಹೋಗ್ತಾ ಇದ್ದೀವಿ ನಾವೇ. ಬಾಕ ಅವಳೇನು ಕೊಡಿಸ್ತಾಳಂತೆ. ಅವಳಿಗೇನು ಕೊಡ್ಸಲ್ಲ ನಾನು. ತುಮಕೂರಿಗೆ ಬಂದಿರೋದು ಹೆಂಗೆ ಅನಿಸ್ತೈತೆ? ತವರಿಗೆ ಬಂದಿರೋದು. ನಮ್ಮ ಮನೆಗೆ ಹೋಗೋಣ, ಮನೆ ಹತ್ರಕ್ಕೆ. ನಮ್ಮ ಮನೆ ಹತ್ರಕ್ಕೆ ಹೋಗ್ತೀವಿ, ಆಮೇಲೆ ಇನ್ನೆಲ್ಲಿ ಕಾಲೇಜ್ ಹತ್ರ ಹೋಗ್ತೀವಿ, ಎಸ್ಮಲ್ಗೆ ಹೋಗ್ತೀವಿ, ಅಷ್ಟೇ. ಆಮೇಲೆ ನಮ್ಮ ಮನೆ ನಮ್ಮ ತವರಿಗೆ ಹೋಗ್ತೀವಿ. ಇವಾಗ ಎಸ್ಮಲ್ಗೆ ಹೋಗ್ತಾ ಇರೋದು ಏನಕ್ಕೆ ಗೊತ್ತಾ? ಗೊತ್ತು. ಏನಕ್ಕೆ ಹೇಳಲ್ಲ. ನಾನು ಹೇಳ್ತೀನಿ. ನನ್ನ ಗೊಂಬೆಗೆ ಬಟ್ಟೆ ತಗೊಳಕ್ಕೆ. ಬಟ್ಟೆ ತೋರಿಸೆ. ನನಗೆ ಇದಿಷ್ಟ ಆಯಿತು. ಥ್ಯಾಂಕ್ ಯು. ಬಟ್ಟೆ ಕಳಿಸಿ. ಚಿಕ್ಕದೊಂದು ಚಡ್ಡಿ. 1 ಗಂಟೆಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು, ಅಯ್ಯೋ ಮಳೆ ಬರಂಗೆ ಆಗೈತೆ ಕಣೆ. ಬರ್ತಿಲ್ಲ. ಬರಂಗೆ ಆಗ್ಬಿಟ್ಟೈತೆ, ಬರುತ್ತೋ ಹೆಂಗೋ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ 4 ಗಂಟೆ ಅಷ್ಟು ಶಾಪಿಂಗಿಗೆ. ಕಾಲೇಜ್ ಹತ್ರ ಹೋಗ್ತಾ ಇದ್ದೀವಿ. ಒಂಥರ ಎಕ್ಸೈಟ್ಮೆಂಟ್ ಆಗಿದ್ದೀವಿ. ಟೀಚರ್ಸ್ನೆಲ್ಲ ಮೀಟ್ ಮಾಡ್ಕೊಂಡು. ಎಸ್, ಹಳೆ ಕಾಚು ನಮ್ಮ ರೂಮ್ನೆಲ್ಲ ನೋಡ್ಕೊಂಡು ಬರ್ತೀವಿ. ಮಾಡಬೇಡ ಲಿಪ್ಸ್ಟಿಕ್ ಹಚ್ಕೊಂತಾಳೆ ಕಳ್ಳಿ. ಅಮ್ಮ ಲಿಪ್ಸ್ಟಿಕ್ ಎಲ್ಲ ಕ್ಯಾರಿ ಮಾಡೋಷ್ಟು ಅಪ್ಡೇಟ್ ಆಗೋಳೆ ನಮ್ಮ ಭೂಮಿಕಾ. ಚೆನ್ನಾಗಿ ಅನಿಸ್ತೈತೆ. ಈ ಲೈಬ್ರರಿನ ಸ್ನ್ಯಾಪಲ್ಲಿ ನೋಡಿ ನೋಡಿ ಸಾಕಾಗಿ ಹೋಗ್ತಿತ್ತು. ಒಂದು ಲೆಕ್ಕದಲ್ಲಿ ಎಲ್ಲರೂ ಸೇರ್ಕೊಳ್ಳೋದೇ ಲೈಬ್ರರಿ ನೋಡಿ. ಕಾಲೇಜಿಗೆ ಸೇರ್ಕೊಳ್ಳೋದೆಲ್ಲ ಲೈಬ್ರರಿ ನೋಡಿ. ನಾವು ಹಾಸ್ಟೆಲ್ ಹಿಂಗೆ ಹೋಗ್ತೈತೆ. ಆದರೆ 2 ತಿಂಗಳು ಆಗೈತೆ ಅಷ್ಟೇ ಕಾಲೇಜಿಗೆ ಬಂದು. ನಮ್ಮ ಕಾಲೇಜ್ ಫುಲ್ ಚೇಂಜ್ ಆಗಿಬಿಟ್ಟೈತೆ, ಗೊತ್ತಾಗ್ತಾನೆ ಇಲ್ಲ. ಫುಲ್ ಚೇಂಜು. ಸ್ಟೇಡಿಯಮ್ ಅದು. ಹಾಂ, ಹೋಗತ್ತಾ. ಈ ಕ್ಲಾಸ್ ರೂಮಲ್ಲಿ ತುಂಬ ಮೆಮೊರೀಸ್ ಐತೆ. ಯಾರೂ ಇಲ್ಲ ಇವಾಗ. ಇದೇ ನಮ್ಮ ಬೆಂಚ್, ಲಾಸ್ಟ್ ಬೆಂಚ್ ಇಷ್ಟು ನಮ್ಮದೇ. ಇಲ್ಲೂ ಕುತ್ಕೊತೀವಿ ಸ್ವಲ್ಪ ದಿನ. ಓಕೆ ಬಾಯ್. ಇಲ್ಲಂತೂ ಹಾರ್ಡ್ ಆಟಗಳು ಇಲ್ಲ. ಟೀಚರ್ಸ್ ಯಾರೂ ಇಲ್ವಂತೆ ಡಿಪಾರ್ಟ್ಮೆಂಟಲ್ಲಿ, ಸೊ ಹೋಗ್ತಿದ್ದೀವಿ. ಬಾಯ್. ಆಂಟಿ, ರೂಮ್ 1 ವರ್ಷದಲ್ಲೇ ಖಾಲಿ ಮಾಡಿದ್ವಿ. ನಮ್ಮ ರೂಮೆಲ್ಲ ಅಲ್ಲವೇ. ಬಯೋಮೆಟ್ರಿಕ್ ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀರಾ ನಮ್ಮದು? ಇಲ್ಲ, ಬರ್ತಾ ಇಲ್ಲ, ಡಿಲೀಟ್ ಆಗಿ. ಹಾಸ್ಟೆಲ್ಗೆ ಹೋಗಿದ್ವಾ? ಈ ಆಂಟಿರೋರು ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು, ಖುಷಿ ಆಯಿತು. ಮ್ಯಾಮ್ ಎಲ್ಲರೂ ಚೆನ್ನಾಗಿ ಮಾತಾಡ್ಸಿದ್ರು. ಆಂಟಿ ಹತ್ರ ಸಬ್ಸ್ಕ್ರೈಬ್ ಮಾಡ್ಕೊಟ್ಟು ಆಂಟಿ ಹೇಳ್ತಾಯಿದ್ರು, ನಾನು ಇವಾಗ ಹೊಸ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಬಿಟ್ಟಿದ್ದೀನಿ, ನಿಮ್ಮನ್ನೆಲ್ಲ ನೋಡೋಕ್ಕೆ ಆಗಲ್ಲ ಅಂತ, ಅದಕ್ಕೆಲ್ಲ ಫಾಲೋ ಮಾಡ್ಕೊಡ್ತೀನಿ. ಮೇಲೆ ನೋಡ್ತಿರ್ತಾರೆ, ಲೈಕ್ ಮಾಡ್ತಿರ್ತಾರೆ. ಗೈಸ್ ನೋಡಿ ಗೈಸ್, ನನ್ನ ಬರ್ತಡೇ ಆಗಿ 4 ಡೇಸ್ ಆಗೈತಿ. ಇವಾಗ ಕೇಕ್ ಕಟ್ ಮಾಡಿಸ್ತಾರೆ. ಬಿಲೇಟೆಡ್. ಅಲ್ಲಿ ಬರ್ಸೇ ಇಲ್ಲ, ಬಿಲೇಟೆಡ್ ಅಂತ ನಾವೇ ಹೇಳ್ತೀವ ಸಾಲದ ಬಾಯಲ್ಲಿ. ಗೈಸ್, ನಾವು ತುಂಬ ಕಷ್ಟಪಟ್ಟು ಎಷ್ಟೊಂದು ಡೆಕೋರೇಷನ್ ಎಲ್ಲ ಮಾಡಿ, ನಾನು ಮತ್ತೆ ದರ್ಶನ್ ಎಂಥದ್ದು ಇಲ್ಲ, ಸ್ಕ್ರೀನೇ ಇಳಿದಿದ್ದೆ ನಾನು. ಇಲ್ಲ ಅದೆಲ್ಲ ಉಂಟು. ನಾನು ಹ್ಯಾಪಿ ಬರ್ತಾರೆ ಇಲ್ಲಿ ಮಾಡೆ. ಹ್ಯಾಪಿ ಬರ್ಡೇ ಟು ಯು, ಬಿಲೇಟೆಡ್ ಹ್ಯಾಪಿ ಬರ್ಡೇ ಟು ಯು, ಬರ್ಡೇ ಟು ಯು ಮಿಂಚು. ಥ್ಯಾಂಕ್ ಯು. ಬರ್ಡೇ ಟು ಯು. ಥ್ಯಾಂಕ್ ಯು. ಕೇಕ್ ತಿಂತಿದ್ದಾವೆ ನೋಡಲೇ ಬಾಯ್. ನೀವು ತಿನ್ಕೋಬಿಡಿ ಅಲ್ಲಿಂದ. ತಗೊಳ್ಳಿ. ಕಟ್ ಮಾಡ. ಮ್ಯೂಸಿಕ್ ಇಲ್ಲ, ನಾನೇ ಮ್ಯೂಸಿಕ್ ಅಂತೀನಿ. ಎಷ್ಟು ಇಕ್ಕೊಂಬತ್ತೆ ಆಮೇಲೆ ಅಲ್ಲಿ ಟಿಪ್ಪೂರು ಘಾಟಕ್ಕೂ ನೆಟ್ವರ್ಕ್ ಸಿಗಲ್ಲ, ಆಮೇಲೆ ಹಂಗೆ ಮಾಡ್ತೇವೆ. ಇಲ್ಲಿ ಬರೋಕ್ಕೆ ಹಂಗೆ ಅಷ್ಟು ಕೇಕನ್ನು ಇವರೇ ತಿಂದವ್ರೆ.
ನನಗೆ ಇಷ್ಟ ಕೊಟ್ಟಿರೋದು ಮಿಂಚು ಅಂತ. ಇಷ್ಟ ಅವಾಗ ಇಲ್ಲಪ್ಪ. ಗೈಸ್ ಭೂಮಿಗೂ ಇನ್ನೊಂದೇನೋ ಗಿಫ್ಟ್ ಕೊಡ್ತಾವಳಂತೆ ನನಗೆ. ಒಂದು ನಿಮಿಷ ಕಣ್ಮುಚ್ಚು. ಹಾಂ ಕಣ್ಣು ಬೇರೆ ಮುಚ್ಚಬೇಕಾ ಈಗ? ಹ್ಞೂ ಮುಚ್ಚಿದ್ದೀನಿ. ಕಣ್ಣು ಮುಚ್ಚಿದ್ದೀನಿ ಬಿಡು. ನಿನ್ನ ರಿಯಾಕ್ಷನ್ ಬೇಡವಾ? ಕಣ್ಣು ಮುಚ್ಚಿದ್ಯಾ? ಏನು ಮೋಸ ಮಾಡ್ತಿದ್ದ ತಾನೇ? ಇಲ್ಲ, ಏನೋ ಈ ಟೀ ಅಂತ ಏನೋ ಹೇಳಕ್ ಹೋಗಿದ್ದಲ್ಲ, ಟೀಸ್ ಅನ್ನಕ್ಕೆ ಹೋಗಿದ್ದ. ಹಿಂಗೆ ಸರಿ. ಥೂ ಅಂತ ಕೊಡೆ, ನನ್ನ ಕಣ್ಣು ಮುಚ್ಕೊಂತ ಇಲ್ಲ ಅದನ್ನು ಬಿಡು. ಸ್ವಲ್ಪ ನೀನೇ ಸರಿ ಮಾಡ್ಕೊ ಆಯ್ತಾ? ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಓಪನ್ ಮಾಡು. ಏನೇ ಇದು? ಈ ಕಡೆ ಓಪನ್ ಮಾಡಿ. ಏನು ಜಾಸ್ತಿ ಇಲ್ಲ, ಅದ್ರದ್ದು ಬಟ್ಟೆ ಇಟ್ಕೊಡೋಣ ಅಂತ ಹೇಳಿದ್ರೆ ಅದೇ ಕೊಟ್ಬಿಟ್ಟಿದ್ದೆ. ಅದನ್ನೆಲ್ಲ ಇವಾಗ ಓದ್ಬೇಡ, ಮನೆಗೆ ಹೋಗ್ಬೋದು. ತೋರಿಸ್ತೀರ ಅಷ್ಟೇ. ಅಕ್ಷರ ಮಾತ್ರ ತೋರಿಸ್ಬೇಡ. ಓ ಮೈ ಗಾಡ್, ಏನೇನೋ ಬರ್ದೆಲ್ಲ ಕೊಟ್ಟೋಳೆ ಗೈಸ್. ಒಂದು ನಿಮಿಷ. ಹಿಂದೆ ಇನ್ನೂ ಅದಕ್ಕಿಂತ ಕಷ್ಟ ಬೇರೆ ಐತೆ ಗೈಸ್. ಖಾಲಿ ಖಾಲಿ ಐತೆ, ಯಾಕಂದರೆ ಬಟ್ಟೆ ಕೊಡೋಣ ಅನ್ಕೊಂಡಿದ್ದೆ, ಅಲ್ಲೇ ತಗೊಂಡು ಅಲ್ಲ ಕಳಿಸ್ಬಿಟ್ಟಿದ್ದೆ. ಏನೇನೋ ಗೊತ್ತಾಯ್ತು. ಸರ ವಾವ್ ನೈಸ್. ನೋಡೋ ಚಿನ್ನದ ಸರ. ಚೆನ್ನಾಯ್ತಾ? ಚೆನ್ನಾಗಿ ಕಾಣ್ತೈತೆ. ಥ್ಯಾಂಕ್ ಯು. ವೆಲ್ಕಮ್. ಗೈಸ್ ಇವಾಗ ಡಿಪಾರ್ಟ್ಮೆಂಟಿಗೆ ಹೋಗಿ ಯಾರ್ಯಾರು ಟೀಚರ್ಸ್ ಅವರು ಗೊತ್ತಿಲ್ಲ. ಹಾಯ್ ಮ್ಯಾಮ್. ಹಾಯ್ ಕೃತಿಕಾ, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್. ಏನು ಮಾಡ್ತಾ ಇದ್ದೀರಿ ಇವಾಗ? ಮ್ಯಾಮ್ ಅದೇ ಟ್ರೈನಿಂಗ್ ಮಾಡಿದ್ವಿ 1 ಮಂತು. ಇವಾಗ ನೋಡಬೇಕು ಮ್ಯಾಮ್. ಇನ್ನು ಆಮೇಲೆ ಗೊತ್ತಿಲ್ಲ. ಊಟ ಮಾಡೋಕ್ಕೆ ಬಂದಿದ್ದೀವಾ? ಟೈಮ್ ಆಗಿಬಿಟ್ಟೈತೆ, ಅವ್ರಿಗೆ ಬೇಗ ಕೊಡ್ರಿ ಅಂತ ಹೇಳ್ತಾ ಇದ್ದೀವಿ, ಅವ್ರು ಇನ್ನೂ ಕೊಡ್ತಾ ಇಲ್ಲ ಅಲ್ವಾ? ಹೌದು ಅಷ್ಟೇ. ನಂಗೆ ಮಾತ್ರ ವೆಜ್ಜು, ಇವ್ರಿಗೆ ಮಾತ್ರ ನಾನ್ ವೆಜ್ಜು. ಅದು ಚಿಲ್ಲಿ ಚಿಕನ್, ರೆಡ್ ಚಿಲ್ಲಿ ಚಿಕನ್. ಬಾರ್ಸೆ ಭೂಮಿಕಾ, ನಿಮ್ದು ಅದೃಷ್ಟ. ಗಿಫ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್, ಹುಷಾರಾಗಿ ಹೋಗು. ಬಾಯ್ ಬಾಯ್. ಅಯ್ಯೋ ನೋಡಿ ಗೈಸ್, ನಾನು ನನ್ನ ಗೊಂಬೆಗೆ ಹೊಸ ಬಟ್ಟೆ ಹಾಕಿದ್ದೀನಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಬಂಗಾರಿ, ನನ್ನ ಮುದ್ದು ಕಂದಮ್ಮ. ಕಂದಮ್ಮ ಕಂದಮ್ಮ ನನ್ನಮ್ಮ ನನ್ನಮ್ಮ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಟು ಮೈ ಗೊಂಬೆ. ನನ್ನ ಗೊಂಬೆ ನಂಗೆ ತುಂಬ ಸ್ಪೆಷಲ್. ನಾನು ಎಲ್ಲೋದ್ರೂ ತೊಗೊಂಡೋಗ್ತೀನಿ, ಎಲ್ಲಿ ಬಂದರೂ ತೊಗೊಂಬರ್ತೀನಿ. ಬ್ಯಾಗಲ್ಲಿ ಇಟ್ಕೊಂಡು ತೊಗೊಂಡೋಗ್ತೀನಿ, ಬ್ಯಾಗಲ್ಲಿ ಇಟ್ಕೊಂಡು ತೊಗೊಂಬರ್ತೀನಿ. ಅಷ್ಟು ಇಷ್ಟ ನನಗಿದೆ ಅಂದರೆ. ನಾನು ಮಲ್ಕೊಂಡವಾಗಿದ್ದು ಯಾವಾಗಲೂ ನನ್ನ ಜೊತೆನೇ ಇರಬೇಕು. ಎಷ್ಟೊಂದು ಜನ ಹೇಳ್ತಾರೆ, ನಿನ್ನ ಗೊಂಬೆ ಚೆನ್ನಾಗಿಲ್ಲ, ಬಿಸಾಕು, ನಾನೇ ಹೊಸದು ಕೊಡಿಸ್ತೀನಿ ಅಂತೆಲ್ಲ. ನನಗಿದೆ ಇಷ್ಟ. ಇದೆಲ್ಲ ಅರ್ಧೋಗೋಯ್ತೆ, ಬಟ್ ಹೊಲ್ಕೊಂಡು ಮಡಿಕೊಂಡಿದ್ದೀನಿ, ಯಾಕೆಂದರೆ ಅಷ್ಟು ಸ್ಪೆಷಲ್ ನನಗೆ. ನನಗೆ ಬೇಜಾರಾದಾಗ, ಅಳು ಬಂದಾಗ, ನಗು ಬಂದಾಗ ಎಲ್ಲನೂ ಶೇರ್ ಮಾಡ್ತೀನಿ. ಲೈಕ್ ಅದು ನಂಗೆ ವಾಪಸ್ ರಿಯಾಕ್ಟ್ ಮಾಡ್ತೈತೆ, ಸಮಾಧಾನ ಮಾಡ್ತೈತೆ ಅನ್ನೋ ಫೀಲ್ ನಂಗೈತೆ. ಅದಕ್ಕೆ ಲವ್ ಯು ಸೋ ಮಚ್. ನನ್ನ ಜೊತೆ ಯಾರು ಇರ್ತಾರೋ ಬಿಡ್ತಾರೋ, ನನ್ನ ಗೊಂಬೆ ನನ್ನ ಜೊತೆ ಯಾವಾಗಲೂ ಇರುತ್ತೆ ಅಷ್ಟೇ. ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಬಾಯ್ ಬಾಯ್ ಮೇಡಮ್ಮ.